ಮತ್ತು ನಾಳೆ ಆದರೂ ಕಟ್ಟೋದಲ್ಲ ಇದೆಲ್ಲ ಇವಾಗ ಕಟ್ಬಿಟ್ಟು ಮಲಗ್ಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಬೆಳಿಗ್ಗೆ ಕೆಲಸ ನನಗೆ ಹಿಂಸೆ. ಎಲ್ಲ ವರಮಹಾಲಕ್ಷ್ಮಿ ಪ್ರಯುಕ್ತ ಏನೂ ಮಾಡೋಂಗಿಲ್ಲ. ಕಟ್ಟಾಯಿತು, ಮುಕ್ಕಾಲು ಕಟ್ಟಾಗೋಗೈತೆ. ಈಗ ಫಸ್ಟು ಸ್ಟ್ಯಾಪಲ್ಲಿ ಮಾಡಿದೆ, ಇವಾಗ ಇನ್ನೇನಿಲ್ಲ. ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಜಸ್ಟ್ ತಿಂಡೆಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಟಿದೆ. ಗಾಡಿ ಈಚೆ ಹಾಕಿಲ್ಲ ಇನ್ನು, ಗಾಡಿಯೆಲ್ಲ ಈಚೆ ಹಾಕಬೇಕು. ದೋಸೆ ಮಾಡಿದ್ರು, ಅಕ್ಕ ದೋಸೆ ಹಾಕ್ಕೊಟ್ರು. ಇದು ನೋಡಿ ಬೆಳಗ್ಗೆನೆ ಕಚ್ತೈತೆ ಎಲ್ಲರಿಗೂ. ಅದೊಂದು ಕಚ್ಚೋದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟೈತೆ. ನಿನ್ನೆ ಲ್ಯಾಪ್ಟಾಪ್ ಮರ್ತಿ ಅರ್ಧ ದೂರದಿಂದ ಬಂದಿದೆ. ಸೊ ಇವತ್ತು ಮರಿಬಾರ್ದು ಅಂದ್ಬಿಟ್ಟು ಫಸ್ಟೇ ಎತ್ತಿಟ್ಕೊಂಡ್ಬಿಡ್ತೀನಿ. ಗಾಡಿ ನೇತಾಕ್ಬಿಟ್ಟು ಗಾಡಿ ಈಚೆ ಹಾಕಿ ನೀರು ಹಾಕಿ ತಗೊಂಡೋಗೋಣ. ಯಾವುದೋ ಕೆಲಸ ಮಾಡ್ತಾರೆ ಅಂತ ಸೌಂಡು. ಸೌಂಡ್ ಪ್ಲಸ್ ಇದು ಬಟ್ಟೆದು ಬಕೆಟ್ ಗಾಡಿ ಮೇಲೆ ಇರಲಿ ಅಂತ ಬಿಟ್ಟಿರ್ತಾರೆ. ಹೋಗ್ಬೇಕಾರೆ ಹೆಂಗೂ ತೆಗ್ದಿಡೋಣ ಅಂತ ಗಾಡಿ ಈಚೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಮಾಮೂಲಿ ಅಲ್ಲಿಂದ ಬಂದರೆ ಸಂಜೆನೇ ಅಲ್ವಾ ಮಾಡೋದು ಬ್ಲಾಗ್ನ, ನಾನು ಹೆಂಗೂ ಕಂಟಿನ್ಯೂ. ಸೊ ಹೊರಡ್ತೀನಿ ಇವಾಗ. ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ. ಬರೋ ಮುಂಚೆನೇ ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗಿದ್ದೆ, ಬಟ್ ಯಾರೂ ಕ್ರಿಕೆಟ್ ಆಡ್ತಿರ್ಲಿಲ್ಲ. ಅದಕ್ಕೋಸ್ಕರ ವೀಡಿಯೋ ಏನು ಮಾಡಲಿಲ್ಲ. ಕ್ರಿಕೆಟ್ ಆಡ್ತಿದ್ರೆ ವೀಡಿಯೋ ಮಾಡೋಣ ಅಂತಲೇ ಹೋದೆ, ಕರೆಯೋದ್ರಲ್ಲ ಅಂತ. ನಮ್ಮ ಅಕ್ಕ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಇಲ್ಲೂ ಇಲ್ಲ. ಬಟ್ಟೆ ಮಡ್ಚೋಕ್ಕಾಲೆ ನಮ್ಮಮ್ಮ ಬಟ್ಟೆ ತಂದಿಟ್ಟವ್ರೆ. ನಮ್ಮಮ್ಮ ಈಚೆ ಹೋಗೈತೆ. ನಮ್ಮ ಅಕ್ಕ ಎಲ್ಲವ್ರು ಅನ್ನೋದು ಗೊತ್ತಿಲ್ಲ, ಅಂಗಡಿ ಹತ್ರ ಇರ್ಬೋದು ಮೋಸ್ಟ್ಲಿ. ನಾನಿಲ್ವಲ್ಲ ಅದಕ್ಕೆ ಬಂದವ್ರೆ. ಏನೇನೋ ಕ್ರೀಮು ಆರೆಂಜ್ ಅನ್ಕೊಂಬಿಟ್ಟೆ, ಯಾವುದೋ ಕ್ರೀಮ್ ಇದು. ನಾನು ಏನಾದರೂ ತಿನ್ನೋಣ. ಇವತ್ತು ನೀರು ತಂದುಬಿಡ್ಬೇಕು. ನಿನ್ನೆ ಒಂದು ಸ್ಪೇರಿಗೆ ತಂದಿಟ್ಟೋಗಿದ್ದೆ, ಏನಿಲ್ಲ ತಿನ್ನೋಕ್ಕೆ. ಸೊ ಇವಾಗ ಈಗ 6:10 ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಹಾಲೆಲ್ಲ ತೊಗೊಂಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಆವಾಗ ಟೈಮು ಸರಿ ಹೋಗ್ಬೋದು ನಮಗೆ. ಮತ್ತೆ ಅಂಗಡಿ ಹತ್ರನೇ ಅಲ್ವಾ ನೆಕ್ಸ್ಟ್. ಈಗ ಇವತ್ತು ಹಾಲೆಲ್ಲ ತೊಗೊಂಬಂದು ಕೊಟ್ಟೆ. ನಮ್ಮ ಅಕ್ಕ ಕಾಫಿ ಮತ್ತು ಬಿಸ್ಕೆಟ್ ಏನೋ ತಿಂತವ್ರೆ. ಅವ್ರ ಪಾಡಿಗೆ ಅವ್ರು ಬಿಸ್ಕೆಟ್ ಕಾಫಿ ತಿಂತಾರೆ. ನಾನೀಗ ಅಂಗಡಿ ಹತ್ರ ಹೋಗ್ಬೇಕಲ್ಲ, ಇಷ್ಟೊತ್ತು ಕೆಲಸದಾಯ್ತು. ಈಗ ಯಾವುದೋ ಮಕ್ಕಳು ಸೌಂಡ್ ಮಾಡ್ತಾವೆ, ಏನೋ ಹೊಡಿತಾವ್ರೆ. ನಾನು ಅಂಗಡಿ ಹತ್ರ ಹೋಗ್ಬಿಟ್ಟು ನಾನು ಅಂಗಡಿ ಕ್ಲೋಸ್ ಮಾಡಿಕೊಂಡು ಒಟ್ಟಿಗೆ ಬರ್ತೀನಿ. ಏನು ಹೋದರೆ ಅವ್ರ ಮೇಲೆ ಒಟ್ಟಿಗೆ ಬರೋದೇ ಅಲ್ಲ. ರೈಸಿಗೆ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದೆ. ನಮ್ಮಮ್ಮ ಬಟ್ಟೆ ಎಲ್ಲ ಮಡ್ಚಿಟ್ಟವ್ರು. ನಮ್ಮ ಅಕ್ಕ ಚಪಾತಿಗೆ ಇವಾಗ ಹಿಟ್ಟೆಲ್ಲ ಮಡ್ಚಿ ಇಟ್ಟರು. ಡ್ಯಾಡಿ ಟಿ ವಿ ನೋಡ್ತಾರೆ. ನಾನು ಇವಾಗ ಬಂದಲ್ಲ, ಜಸ್ಟ್ ಈಗ ಬಂದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಮನೇಲೆಲ್ಲ ಸ್ವಲ್ಪ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನಾಳೆ ಬೆಳಿಗ್ಗೆ 5ಗೆ ರೆಡಿ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಅಲ್ಲಿ ಬಾಳೆಕಂದು ಎಲ್ಲ ತಂದು ಇವಾಗಲೇ ಇಟ್ಬಿಟ್ಟವ್ರೆ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಪೂಜೆ ಮಾಡಿರ್ತಾರೆ. ನಾನು ಎದ್ದೋಳೋ ಅಷ್ಟರಲ್ಲಿ ಎಲ್ಲ ಪೂಜೆ ಅರ್ಧ ಮುಗ್ದೋಗಿರುತ್ತೆ. ಲೈಟ್ ಮರ್ತ್ಬಿಟ್ಟಿದ್ದೀನಿ, ನಂದು ಲೈಟ್ ಎಲ್ಲೋ ಇಲ್ಲೇ ಐತೆ. ಸಿಗ್ತಾ ಇಲ್ವಲ್ಲ, ಲೈಟು ಸಿಕ್ತು. ಇವಾಗ ಬ್ರೈಟ್ನೆಸ್ ಇವಾಗ ಬರೋದು ಅಂದರೆ ಮೇಯ್ನು. ಬೆಳಿಗ್ಗೆ ವರಮಹಾಲಕ್ಷ್ಮಿಗೆ ಅಂತೆಲ್ಲ ರೆಡಿ ಮಾಡಿಬಿಟ್ಟಿಟ್ಟವ್ರೆ. ಇವಾಗ ಒಳಗೆಲ್ಲ ಹೋಗಲ್ಲ. ಅಲ್ಲೈತೆ ನೋಡಿ, ಅದನ್ನ ಬಾಳೆಕಂದು ಎಲ್ಲ ಮಮ್ಮಿ ಅಲ್ಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ತಾವ್ರೆ. ಅವ್ರಿಗೆ ಇವಾಗ ಡಿಸ್ಟರ್ಬ್ ಮಾಡಬಾರ್ದು. ಮೇಯ್ನು ಡಿಸ್ಟರ್ಬ್ ಮಾಡಿದ್ರೆ ಬೈತಾರೆ. ಹಾಯ್ ಮಾಡು. ಹಲೋ ಪಿಂಕು, ಹಾಯ್ ಮಾಡು. ಹೇಳು, ತಿನ್ನಿ ಮಾಡ್ದಾ? ಹಾಯ್ ಅಂದರೆ ಬಾಯ್ ಮಾಡೋದು, ಅಂದರೆ ಬಾಯ್ ಮಾಡ್ತಾರೆ. ಏನು ಅಡುಗೆ ಮಾಡ್ತಾರೆ ಅವ್ರ ಪಾಡಿಗವರು, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇನ್ನೂ ಒಂದು ಅಕ್ಕ ಬರ್ತಾವ್ರೆ. ಅವ್ರು ನಾಳೆ ವರಮಹಾಲಕ್ಷ್ಮಿಗೆ ಏನೇನು ಬೇಕಿತ್ತು ಆ ಐಟಮ್ಸ್ನ ತೊಗೊಂಡು ಬರ್ತಾವ್ರೆ. ಮೇಯ್ನ್ ಇವಾಗ ಗೈಸ್ ಇವಾಗ ಸ್ವಲ್ಪ ಇದು ಬಿಟ್ಬಿಟ್ಟು ನಾನು ನೀರನ್ನು ತೊಗೊಂಬರ್ಬೇಕು. ನೀರನ್ನ ಕ್ಯಾನೆಲ್ಲ ಈಚೆ ಎತ್ತಿಟ್ಬಿಟ್ಟು ನೀರು ತರೋಕ್ಕಾದ್ರೂ ಹೋಗ್ತೀನಿ. ಗಾಡಿ ಹೆಂಗೋ ಸದ್ಯ ಒಳಗಡೆ ಹಾಕಲಿಲ್ಲ, ಇಲ್ಲಾಂದರೆ ಮತ್ತೆ ತರಬೇಕಾಗೋದು. ಹೋಗ್ಬಿಟ್ಟು 4 ಕ್ಯಾನ್ ನೀರು ತೊಗೊಂಡು 2 ಟ್ರಿಪ್ಪು 2 ತಂದಿಟ್ಟಿದ್ದೆ. ಓಹೋ, ನಮಗೂ ಮುಂಚೆ ಅಲ್ಲೇ ಈಚೆ ಓಡೋಕೆ ರೆಡಿಯವ್ರೆ. ಹೋಗಿ ಈಚೆ ಹೋಗಿ ಇಟ್ಕೋತಾವೆ ನಾಯಿ. ಹೋಗ್ಬಿಟ್ಟು ಫಸ್ಟು ಫೋನ್ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ. ಫೋನ್ ಕ್ಯಾರಿ ಮಾಡಿದ್ರೆ ಏನು ಗೊತ್ತಾ, ಫೋನ್ ಎಲ್ಲಾದರೂ ಹೊಡೆದೋಗುತ್ತೆ ಅನ್ನೋ ಭಯ. ಫೋನ್ ಇಲ್ಲೇ ಇಟ್ಬಿಟ್ಟು ನೀರು ತರಕ್ಕೆ ಹೋಗ್ತೀನಿ. ಇವಾಗ ನಮ್ಮ ಅಕ್ಕ ಬಂದು ಕರ್ಕೊಂಬಂದೆ. ಇವಾಗ ತೋರಣ ಕಟ್ಟಬೇಕಂತೆ. ಇವಾಗ ಇಲ್ಲಿಂದ ಮಾವಿನ ಸೊಪ್ಪೆಲ್ಲ ತೊಗೊಂಡು ಫಸ್ಟು ತೋರಣ ಕಟ್ಬಿಟ್ಟು ಹೋಗ್ತೀನಿ ಅತ್ತಾಗಿ. ನಾಳೆ ಬೆಳಗ್ಗೆನೇ ಪೂಜೆ ಮಾಡ್ತಾರಂತೆ. ಈಗ ನಮ್ಮ ಅಕ್ಕನ ಕರ್ಕೊಂಬಂದು ಅವ್ರು ಎಲ್ಲ ಕಿತ್ಕೊಟ್ರೆ ನನಗೂ ಈಸಿ ಆಗುತ್ತೆ ಕಟ್ಟೋಕ್ಕೆ. ಬಾಳೆದೆಲೆ ಎಲ್ಲ ಅವ್ರು ಬೆಳಗ್ಗೆ ಮಾಡ್ಕೊಳ್ಳಿ. ಬಟ್ ನಾನು ತೋರಣನ ಕಟ್ಕೊಟ್ಬಿಟ್ರೆ ಬೆಳಗ್ಗೆ ಟೆನ್ಷನ್ ಇರೋಲ್ಲ. ಇಲ್ಲಾಂದರೆ ಮತ್ತೆ ಬೆಳಗ್ಗೆನೇ ಎದ್ದು ಒಂದು ಹಾಫ್ ಆನ್ ಅವರ್ ಇದ್ದರೆ ಬಿದ್ದೈತೈತಲ್ಲ ಬಿತ್ತು.
ಈಗ ಪಟ್ ಅಂತ ಇಲ್ಲೆಲ್ಲೋ ದಾರ ಐತೆ, ಆ ದಾರ ತಗೊಂಡೋಗಿ ಕಟ್ತೀನಿ. ಪಿಂಕು ಬಾಯ್ಲಿ, ನನಗೆ ನಾನು ತಗೊಂಡು ನಾನೇ ಕೆಲಸ ಅವ್ರಿಗೆ ಹೇಳೋಣ ಅಂದರೆ ಅವರೇ ನನಗೆ ಹೇಳ್ತಾರಪ್ಪ ಕೆಲಸ. ಎಲ್ಲೈತಪ್ಪ ಇದು ದಾರ ಬೇರೆ ಕಟ್ಬಿಟ್ಟವ್ರೆ ಮುಕ್ಕಲ್ಲಿ. ಇದು ಜಾಸ್ತಿ ತೆಗ್ದು ನೀಟಾಗಿ ಇವಾಗ ಇರೋದು ಮೇಯ್ನು. ಈಗ ಆಲ್ರೆಡಿ 11 ಗಂಟೆ, ಇದೆಲ್ಲ ಕಟ್ ಮಾಡಿದ್ರೆ ಅಷ್ಟೆಲ್ಲ ಆಯ್ತದ ಒಂದು 12 ಬಿಡಿ. ಕಟ್ಬಿಟ್ಟು ಮಲಗ್ಬಿಡ್ತೀನಿ, ಏನಾಗಲ್ಲ. ಮತ್ತು ನಾಳೆ ಆದರೂ ಕಟ್ಟೋದಲ್ವ ಇದೆಲ್ಲ. ಇವಾಗ ಕಟ್ಬಿಟ್ಟು ಮಲಗ್ಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಬೆಳಿಗ್ಗೆ ಕೆಲಸ ನನಗೆ ಹಿಂಸೆ. ಎಲ್ಲ ವರಮಹಾಲಕ್ಷ್ಮಿ ಪ್ರಯುಕ್ತ ಏನೂ ಮಾಡೋಂಗಿಲ್ಲ. ಅನ್ನ ಕೊಡ್ತೀನಿ, ಫಸ್ಟು ಕಟ್ತಾ ಇರಲಿ, ಕೇಳ್ತಾ ಇರಲಿ. ನಾನು ದಾರ ತೊಗೊಂಬತ್ತೀನಿ ಅಷ್ಟರಲ್ಲಿ. ಗೈಸ್, ಇವಾಗ ಇದನ್ನ ಕಟ್ಟೋಕ್ಕೆ ದಾರಗಿರ ಎಲ್ಲ ತಮ್ಮಂದು ಕೂತಿದ್ದೀನಿ. ಅವರು ಹೂವು ಎಲ್ಲ ಕಟ್ತಾವ್ರೆ. ಇನ್ನು ಕಿತ್ಕೊಡ್ತೀನಿ ಅಂತ ನಮ್ಮ ಅಕ್ಕ ಕೂತ್ಕೊಂಡ್ರು. ಬಾಚಣಿಗೆ ಏನೇನೋ ಹೇಳ್ತಾವ್ರೆ. ಹೋಯ್ ಚೆನ್ನಾಗೈತಿ ಇದರಲ್ಲೆಲ್ಲ. ಸ್ಟೆಪ್ಲರ್ ಎಲ್ಲಿ ಮಮ್ಮಿ? ಅವು ಸ್ಟೆಪ್ಲರ್ ಕೊಟ್ಟಿದ್ದೆ. ಪಿಂಕು ವಾಪ ಒಂಚೂರು ಸ್ಟೆಪ್ಲರ್ ತಮ್ಮ. ಪಿಂಕು ಹೋಯ್ ಇಗ್ನೋರ್. ನನಗೆ -6 ಆಯ್ತು ನಂದು. ಸ್ಟೆಪ್ಲರ್ ತರಲಿಲ್ಲ. ಪಿಂಕು ಕಿತ್ಕೊಡ್ತೀನಿ ಅಂದಲ್ಲ, ಬಾರಪ್ಪ ಎಲ್ಲೇನ ಚೆನ್ನಾಗೈತೆ. ಇದೇನೆಲ್ಲ ಅಂಕ ಹೂವು ಕೊಡು. ಇದಕ್ಕೆ ಆ್ಯಡ್ ಮಾಡಿ ಸೇವಂತಿಗೆ ಹೂವು ಕೊಡು ಇನ್ನು ಸ್ವಲ್ಪ. ಇದಕ್ಕೆ ಕಟ್ಬಿಟ್ಟು ಹಾಕ್ತೀನಿ. ಒಂದು ಚೆನ್ನಾಗೈತೆ ಇದು. ಬಂದ್ಲು ನೋಡ, ಅಲ್ಲಿ ಬಂದ್ಲು ನೋಡು. ಏನು ತಿಂತೀಯಾ? ಒರೆ ಏನು ಬೇಕು? ಎಲೆ ಬೇಕಾ, ಹೂವು ಬೇಕಾ, ಏನು ಬೇಕು? ಒರೆ ಅವಳು ಆಟ ಆಡೋಕೆ ಒಂದು ಒಳ್ಳೇದು ಸಿಕ್ತಿ. ಈಗ ನೋಡಿ, ಈಗ ಆಟ ಆಡ್ತಾಳೆ ಇದ್ರೊಳಗಡೆ ಕೂತ್ಕೊಂಡು. ಏಯ್ ಈ ಕಡೆ ಬಾರೆ ನೀನು. ಇಲ್ಲ, ಆ ಕಡೆ ಆಟ ಆಡು. ಆ ಕಡೆಗೆ ಹೋಗು. ಅಲ್ಲಿ ಹೋಗಿ ಸ್ಟೆಪ್ಲರ್ ತಮ್ಮೋಗು. ಸ್ಟೆಪ್ಲರ್ ನಾನೇ ತಂದ್ಬಿಟ್ರು ಆಯ್ತದೆ ಹೇಳಿ. ನನಗೆ ಬೇಜಾರಾಗೋಯ್ತು. ನೀರು ತಂದಿಟ್ಟೆ, ಕ್ಯಾನ್ಗಳು ಇಲ್ಲಿಲ್ಲ ಐತೆ. ಒಂಚೂರು ಸೈಡ್ಗೆ ಇಟ್ಬಿಡೋಣ. ಕಾಲ್ಗಿಲ್ ಕೊಟ್ಕೊಂಡ್ಬಿಟ್ರು. ಸ್ಟೆಪ್ಲರ್ ಎಲ್ಲಿಟ್ರು ಅನ್ನೋದೇ ಗೊತ್ತಿಲ್ಲವಲ್ಲ. ಅವತ್ತು ನಾನೇ ಇಸ್ಕೊಂಡೆ. ಹೆಂಗೋ ಸಿಕ್ತಪ್ಪ. ನಾನು ಮತ್ತೆ ಹುಡ್ಕೊಂಡು ತಿರುಗಾಡ್ಬೇಕಿತ್ತೀಗ. ಪಿನ್ ಐತೆ, ಅದು ನೋಡ್ಕೊಂಡು ಹೋಗ್ಬಿಡ್ತೀನಿ ಒಂದೇ ಸರಿ. ಇಲ್ಲಾಂದರೆ ಮತ್ತೆ ಬರೋಕ್ಕಾಗಲ್ಲ. ಈ ದೊಡ್ಡ ಪಿನ್ ಅನಿಸುತ್ತೆ. ಈ ದೊಡ್ಡ ಸ್ಟೆಪ್ಲರು, ಚಿಕ್ಕ ಸ್ಟೆಪ್ಲರ್ ಐತೆ, ಅದೆಲ್ಲ ಐತೆ. ಇಲ್ಲಿಂದ ತಗೊಂಡೋಗಿ ಒಳಗಡೆ ಎಲ್ಲ ಇನ್ನೊಂದೆಲ್ಲಿ ಸಿಕ್ತು ಪಿನ್ನು ತಗೊಂಡೋಗ್ಬಿಡ್ತೀನಿ. 2 ಸಿಕ್ತು. 2 ತಗೊಂಡೋಗಿ ಪಟ್ ಅಂತ ಸ್ಟ್ಯಾಪಲ್ ಮಾಡಿ ಹೋಗಿ ಮಲಗಬೇಕು. ರೆಸ್ಟ್ ಮಾಡಬೇಕಿನ್ನು. ಕಟ್ಟಾಯಿತು, ಮುಕ್ಕಾಲು ಕಟ್ಟಾಗೋಗೈತೆ. ಈಗ ಫಸ್ಟು ಸ್ಟ್ಯಾಪಲ್ ಮಾಡಿದೆ. ಇವಾಗ ಇನ್ನೇನಿಲ್ಲ. ಇಲ್ಲಿಂದ ಇಷ್ಟು ಮಾಡಿಬಿಟ್ರೆ ಮುಗೀತು. ನಮ್ಮ ಅಕ್ಕ ಇದು ಯಾವುದೋ ಮಲ್ಲಿಗೆ ಹೂವು ಕಟ್ತಾವ್ರೆ. ಅದಕ್ಕೆ ಅವ್ರ ಜೊತೆ ನಾನು ಪೋಣಿಸ್ತಾವ್ರಂತೆ. ವೈಟ್ ಕಾಣಿಸ್ತಾ ಇದೆಯಾ ನೀನು? ಏನು ನೋಡಿ ಅಲ್ಲೂ ಫಸ್ಟು ಸ್ಟೆಪ್ಪಲ್ ಆಯ್ತು. ನಾನು ಎದಳಷ್ಟಲ್ಲಿ ಪೂಜೆನೆ ಮಾಡಿ ಮುಗಿಸಿ ಹಾಕಿರ್ತಾರೆ ಅನಿಸ್ತದೆ. ಏನೆಲ್ಲ ತಂದವ್ರೆ. ಈಗ ನಾನು ಇನ್ನೊಂದು ಸ್ವಲ್ಪ ಐತೆ. ಇಲ್ಲಿಂದ ಅಷ್ಟು ಹೊಡೆದ್ಬಿಟ್ರೆ ಕ್ಲೋಸ್. ಫಾಸ್ಟಾಗಿ ಮುಗಿಸ್ಬಿಟ್ಟು ಹೋಗ್ತೀನಿ. ಆಲೆ 11:30 ಆಲೆ. ಇನ್ನೂ ಹೋಗಿ ಎಡಿಟಿಂಗ್ ಬೇರೆ ಮಾಡ್ಬೇಕು ನಾನು. ಕೆಲಸ ಆಯ್ತು. ಇವಾಗ ನಾನು ರೆಸ್ಟ್ ಮಾಡೋಕ್ಕೆ ಅಂತ ಬಂದೆ. ಇವಾಗ ಏನಿಲ್ಲ, ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಪಟ ಅಂತ ಮಲಗಬೇಕು. ಬೆಳಗ್ಗೆನೂ ಎದ್ಬಿಟ್ಟು ಕೆಲಸ ಐತೆ ಬೇರೆದು. ಸೊ ಅದೆಲ್ಲ ಮಾಡಬೇಕಲ್ಲ. ಸೊ ಗೈಸ್, ಈ ವಿಡಿಯೋ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.